ನಾಳೆ ಏಪ್ರಿಲ್ 2ನೇ ತಾರೀಕು ಸಾಯಂಕಾಲ 5 ಗಂಟೆಗೆ ನಮ್ಮ ನೆಚ್ಚಿನ ಕೇಂದ್ರ ಗೃಹ ಸಚಿವರಾದಂಥ ಅಮಿತ್ ಶಾಜಿರವರು ಚನ್ನಪಟ್ಟಣಕ್ಕೆ ಬರ್ತಾಯಿದ್ದಾರೆ. ಅವರು ಒಂದು ರೋಡ್ ಶೋ ಕಾರ್ಯಕ್ರಮ ಇದೆ. ರಸ್ತೆ ಬದಿನಲ್ಲಿ ಸುಮಾರು 1-1.5 ಕಿಲೋಮೀಟ್ರು ಚಿಕ್ಕಮಗಳೂರಿಂದ ಚನ್ನಪಟ್ಟಣ ಪೊಲೀಸ್ ಸ್ಟೇಷನ್ ಸರ್ಕಲ್ ತನಕ ರಸ್ತೆಯ ಇಕ್ಕೆಲಗಳಲ್ಲೂ ಕೂಡ ಜನಗಳಿಗೆ ನಮಸ್ಕಾರ ಮಾಡ್ತಕ್ಕಂಥದ್ದು. ಭಾರತೀಯ ಜನತಾ ಪಾರ್ಟಿಯ ನಮ್ಮ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಅಭ್ಯರ್ಥಿಯಾದಂಥ CN ಮಂಜುನಾಥರ ಪರವಾಗಿ ಮತವನ್ನು ಯಾಚಿಸ್ತಾರೆ. ಅವರ ಜೊತೆಯಲ್ಲಿ ನಮ್ಮ ರಾಜ್ಯಾಧ್ಯಕ್ಷರು ಮತ್ತು ಮಾಜಿ ಮುಖ್ಯಮಂತ್ರಿಗಳಾದಂಥ ಕುಮಾರಸ್ವಾಮಿ ಅವರು ಮತ್ತು ನಮ್ಮ ಅಭ್ಯರ್ಥಿ ಇನ್ನಿತರರು ಜೊತೆಗೂಡ್ತಾರೆ. ಸುಮಾರು ತಾಲೂಕಿನಾದ್ಯಂತ ಒಂದು 25-30 ಸಾವಿರ ಜನಗಳನ್ನು ನಾವು ನಿರೀಕ್ಷೆ ಮಾಡಿದ್ದೀವಿ. ಸಂಜೆ ಕಾರ್ಯಕ್ರಮ ಆದ್ದರಿಂದ ಅವರ ಕೆಲಸದ ಬಿಡುವು ಮಾಡಿಕೊಂಡು ತಾಲೂಕಿನ ಉದ್ದಗಲಕ್ಕೂ ಜನ ಬಂದು ಚನ್ನಪಟ್ಟಣ ಟೌನಿಗೆ ಸೇರ್ತಾರೆ. ಕೊನೆಯಲ್ಲಿ ಅವರು ಜನಸಾಮಾನ್ಯರನ್ನು ಕುರಿತು ಒಂದಷ್ಟು ಮಾತುಗಳನ್ನು ಸಂದೇಶವನ್ನು ಕೊಡ್ತಾರೆ. ನಮ್ಮ ಅಭ್ಯರ್ಥಿಯ ಪರವಾಗಿ ಮತವನ್ನು ಯಾಚಿಸ್ತಾರೆ. ಯಾರೆಲ್ಲ ಭಾಗಿಯಾಗ್ತಾರೆ ಅಂತೇಳಿ ರಾಜ್ಯ ನಾಯಕರು ನಮ್ಮ ರಾಜ್ಯಾಧ್ಯಕ್ಷರು ನನಗೆ ಇವಾಗ ಮಾತಾಡಿದ್ರು. ರಾಜ್ಯಾಧ್ಯಕ್ಷರು ಬರ್ತಾರೆ, ವಿಜೇಂದ್ರ ಅವರು, ಕುಮಾರಸ್ವಾಮಿ ಅವರು ಸ್ವಾಭಾವಿಕವಾಗಿರ್ತಾರೆ, ನಮ್ಮ ಅಭ್ಯರ್ಥಿ ಇರ್ತಾರೆ. ಇನ್ನೆಲ್ಲ ಒಂದಷ್ಟು ಜನ ಪ್ರಮುಖರು ಭಾಗಿಯಾಗ್ಬೋದು. ನಾವು ಇಲ್ಲಿ ಸಿದ್ಧತೆ ಕಾರ್ಯದಲ್ಲಿ ನಾವು ನಮ್ಮ ಜಿಲ್ಲಾಧ್ಯಕ್ಷರು, ತಾಲೂಕು ಅಧ್ಯಕ್ಷರು ಎಲ್ಲರೂ ಸಿದ್ಧತೆ ಮಾಡ್ತಾಯಿದ್ದೀವಿ. ತಾಲೂಕಿನಾದ್ಯಂತ ಹೆಚ್ಚಿಗೆ ಜನ ನಿರೀಕ್ಷೆ ಮಾಡ್ತಾಯಿದ್ದೀವಿ. ಮತ್ತು ಎರಡು ಪಕ್ಷಗಳು ಒಂದಾಗಿರೋದ್ರಿಂದ ಸ್ವಾಭಾವಿಕವಾಗಿ ಮತ್ತು BJP ಮತ್ತು JDSನ ಪ್ರಮುಖರು ಒಟ್ಟಿಗೆ ಕೆಲಸ ಮಾಡ್ತಾಯಿದ್ದೀವಿ. ಹೆಚ್ಚಿನ ಜನ ಸೇರ್ತಕ್ಕಂಥ ನಿರೀಕ್ಷೆ ಇದೆ.